ತಿಳುವಳಿಕೆ ನಮಗಿಲ್ಲ. 500,000 ತೊಗೊಂಡು ಓಟ್ ಹಾಕಿಬಿಡ್ತೀವಿ ಭಾಳಷ್ಟು ಜನ. ಎಲ್ಲರೂ ಅಂತಲ್ಲ, ಭಾಳ ಕಡಿಮೆ ನಾವು ಪ್ರಾಮಾಣಿಕ ಓಟ್ ಹಾಕೋ ಜನ ಭಾಳ ಕಡಿಮೆ. ಸೋತವ್ರು ಯಾರದಲ್ಲ ನಮ್ಮ ಹತ್ರ ಓಟ್ ಹಾಕಿದ್ರಿಂದ ಅಂತ, ನಮ್ಮಂದ್ರೆ ನಾವಂತಲ್ಲ, ಎಲ್ಲರೂ ಭಾಳ ಮಂದಿ ಇದ್ದಾರೆ. ಆದರೆ ಅವ್ರು ಗೆಲ್ಲಿಸುವಷ್ಟು ಮಾಡೋದಿಲ್ಲ ಪ್ರಾಮಾಣಿಕರು. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಗೆಲ್ಲಿಸುವಷ್ಟು ಮಟ್ಟದಲ್ಲೇ ನಮ್ಮ ಮತದಾರರಿಲ್ಲ. ಹೀಗಾಗಿ ಸಹಜವಾಗಿ ಪ್ರತಿಯೊಬ್ಬ ಶಾಸಕರು ದುಡ್ಡು ಕೊಡೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಮುಂದೆ ಎಲೆಕ್ಷನ್ ಬೇಕಾದ ಮತ್ತೆ ಖರ್ಚು ಮಾಡಬೇಕು 8 ಕೋಟಿ ರೂಪಾಯಿ, ಇನ್ನೂ ಹೆಚ್ಚಾಗ್ತದೆ, ಕಡಿಮೆ ಆಗೋದಿಲ್ಲ. ಹೀಗಾಗಿ ಇವತ್ತು ಈ ದುಡ್ಡಿನ ಬೆನ್ನು ಹತ್ತಿ ಡಿ ಕೆ ಶಿ ಅವ್ರಿಗೆ ಜಯ ಅನ್ಬೋದು. ಅದೇ ಕಾಲಕ್ಕೆ ಡಿ ಕೆ ಶಿ ಅವರು ವಿಚಾರ ಮಾಡ್ತಿದ್ರು, ಏನು ರೀ ಕಾಂಗ್ರೆಸ್ ಆಗಿದ್ದರೆ ಒಂದು ಸೇಮ್ ಆದ್ರೆ ಅವ್ರು ಬರ್ತಾರೆ, ಮತ್ತು ಅಲ್ಲೇ ಹೋಗಿಬಿಟ್ಟೆ ಅಂದ್ರೆ ಪ್ರಶ್ನೆ ಇಲ್ಲ, ಗಡಿಗೆ ಒಂದು 2 ವರ್ಷ ನೆಕ್ಕಿನ ಸೇಮ್ ಇರ್ತಾವೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಮುಂದೆ ಏನು ಮಾಡ್ತಾರೆ ಮಾಡಲಿ ಅನ್ನುವಂಥದ್ದು. ಮತ್ತು ಅದೇ ಕಾಲಕ್ಕೆ ಈಗ ನಮ್ಮ BJPಗೂ ಅದು ಮೋದಿಯವ್ರಿಗೆ ಬೇಕಾಗಿದ್ದೀರಪ್ಪ ಅಂದ್ರೆ ಕಾಂಗ್ರೆಸ್ ನಾಮಾವಶೇಷ ಮಾಡಬೇಕು. ಅದೊಂದು ಓದೋದೇ ಇವತ್ತು ಕಾಂಗ್ರೆಸ್ ಒಂದೇ ಇವತ್ತು BJP ಮತ್ತು RSS ವಿರೋಧವಾಗಿ ಮಾತಾಡುವಂಥದ್ದು ಸ್ವಲ್ಪ ನಿಲ್ಲುವಂಥ ಶಕ್ತಿ ಅದಕ್ಕದ. ಉಳಿದು ಯಾವ ಪಕ್ಷವೂ ಇಲ್ಲ. ಯಾಕಪ್ಪ ಅಂದರೆ ಎಲ್ಲರೂ ವಯಸ್ಸಾದಂಥವ್ರು ಆಗ್ಯಾರ. ಇದ್ದಿದ್ರಲ್ಲೇ ನಮ್ಮ ಮಮತಾ ಬ್ಯಾನರ್ಜಿಯವರು ಒಂದಿಷ್ಟು ವಿರೋಧ ಮಾಡ್ತಾರೆ. ಶರದ್ ಪವಾರ್ಗೆ ವಯಸ್ಸಾಯಿತು. ಮುಂದೆ ಉದ್ಧವ್ ಠಾಕ್ರೆ ಅಲ್ಲೇ ಸುತ್ತ ಹಾಕ್ತಾ ಇದ್ದಾರೆ ಬಾಂಬೆ ಸುತ್ತಮುತ್ತ. ನಾಳೆ ಅಳಿಸ್ತಾದ್ರೂ ಆದರೂ ಹೇಳಕ್ಕೆ ಬರೋದಿಲ್ಲ BJP ಜೊತೆಗೆ. ಯಾಕಂದರೆ ಒಂದು ಸಿದ್ಧಾಂತದ ಮುಂದೆ ಒಂದೇ ಗಂಡಾಗಿ ತಯಾರಾದಂಥವ್ರ. ಹೀಗಾಗಿ ಇವತ್ತು ಒಂದೇ ಅಂಜಿಕೆ ಇರೋದು